ಯಾರು ಏನೇ ಅನ್ನಲಿ ನಮಗೆ ಕನ್ನಡ ಬಿಗ್ ಬಾಸ್ ಸೀಸನ್ 11 ಸ್ವರ್ಗಾನ ನರಕಾನ. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಒಂದು 20 ದಿವಸಕ್ಕೆ ಮುಂಚೆ ನಾನೊಂದು ವಿಡಿಯೋ ಹಾಕಿದ್ದೆ ಬಿಗ್ ಬಾಸ್ ಬಗ್ಗೆ, ಯಾರು ಹೋಸ್ಟ್ ಆಗ್ಬೋದು ಅಂತ. ಅದಾದಮೇಲೆ ಬಿಗ್ ಬಾಸ್ ಯಾವುದೇ ಇದು ನಾನು ನಿಮ್ಗೆ ಹಾಕಿಲ್ಲ, ಯಾಕಂದರೆ ನನಗೆ ಕನ್ಫರ್ಮಾಗಿ ಗೊತ್ತು ಸುದೀಪ್ ಅವರೇ ಬಿಗ್ ಬಾಸ್ ಹೋಸ್ಟ್ ಆಗ್ತಾರೆ ಅಂತ. ಅದಕ್ಕೆ ಬೇರೆ ಸೆಂಟ್ರಲ್ ಏನೋ ಬಂತಲ್ಲ, ರಿಷಬ್ ಶೆಟ್ಟಿ ಆಗ್ತಾರೆ, ಬೇರೆಯವರು ಆಗ್ತಾರೆ, ಯಾರ್ಯಾರೋ ಆಗ್ತಾರೆ ಅಂತ. ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು ಇವರೇ ಸುದೀಪ್ ಸಾರೇ ಬರ್ತಾರಂತ. ಅದೇ ಥರ ನಿನ್ನೆ ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಯಿತು. ಸುದೀಪ್ ಸಾರ್ ಎಂಟ್ರಿ ಯಥಾ ಪ್ರಕಾರ ಸೂಪರ್ ಆಗಿತ್ತು. ಅವರು ಚರಿಷ್ಮಾ ಅವರು ಕ್ರೇಜು ಆ ಸ್ಟೇಜಲ್ಲಿ ಅವ್ರು ಬಿಟ್ಟರೆ ಬೇರೆ ಯಾರಿಗೂ ಬರೋಲ್ಲ. ಸೊ ಅದಕ್ಕೆ ಅವರೇ ಇರ್ತಾರೆ ಅಂತ ನನಗೆ ಹೇಳಿದ್ದೆ ಆಲ್ರೆಡಿ. ಈ ಸಲ 17 ಜನ ಕಂಟೆಸ್ಟೆಂಟು. ಲಾಸ್ಟ್ ಟೈಮ್ ನೀವು ಲೆಕ್ಕ ಹಾಕಿದ್ರೆ 21 ಜನ ಇದ್ದರು ಸೀಸನ್ 10. ಈ ಸಲ 17 ಜನ ಫಿಲ್ಟರ್ ಮಾಡಿದ್ದಾರೆ. ನೆಕ್ಸ್ಟ್ ಮೋಸ್ಟ್ಲಿ ವೈಲ್ಡ್ ಕಾರ್ಡಲ್ಲಿ ಒಂದು 4 ಜನ ಬರ್ಬೋದೇನೋ, ಅದು ನೋಡೋಣ. ಒಬ್ಬೊಬ್ಬರಾಗಿ ಬಂದರು. ಕೆಲವ್ರ ಹೆಸರುಗಳು ನನಗೆ ಗೊತ್ತಿಲ್ಲ, ಕೆಲವರೇನು 90% ಜನರ ಹೆಸರುಗಳು ನನಗೆ ಗೊತ್ತಿಲ್ಲ. ಯಾಕಂದರೆ ತುಂಬ ಜನ ಸೀರಿಯಲ್ ಆ್ಯಕ್ಟರ್ಗಳು ಬಂದಿದ್ದಾರೆ, ಕೆಲವರು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅವರು ಬಂದಿದ್ದಾರೆ. ಅವರು ಇದೆಲ್ಲ ನನಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಕ್ಷಮಿಸಿ. ಹೋಗ್ತಾ ಒಬ್ಬೊಬ್ಬರ ಹೆಸರು ತಿಳ್ಕೊಂಡು ಅವ್ರ ಕ್ಯಾರೆಕ್ಟ್ರು ಇದೆಲ್ಲ ತಿಳ್ಕೊಂಡು ನಾವು ಮಾತಾಡೋಣ. ಯಾಕಂದ್ರೆ ನಾನು ಸೀರಿಯಲ್ಗಳು ಜಾಸ್ತಿ ನೋಡೋಲ್ಲ, ಅದರಿಂದ ನಾನು ಹೇಳ್ತಾ ಇರೋದು. ಸೊ ನಾವು ಇನ್ನೊಂದು ಹೇಳ್ತೀನಿ, ಜಡ್ಜ್ ಮಾಡೋದು ಅವರು ಈ ಕಡೆ ಸೀರಿಯಲ್ ಒಳ್ಳೆ ಆ್ಯಕ್ಟ್ರು 10 ವರ್ಷದಿಂದ ಮಾಡ್ತಾಯಿದ್ದಾರೆ, ಆಮೇಲೆ ಇವರು ಸೋಷಿಯಲ್ ಆ್ಯಕ್ಟಿವಿಸ್ಟು, ಒಳ್ಳೆ ಇದಕ್ಕೆಲ್ಲ ತಪ್ಪು ಮಾಡಿದ್ರೆ ಅವರು ಇದು ಮಾಡ್ತಾರೆ, ಅವ್ರ ಧ್ವನಿ ಗೂಡಿಸ್ತಾರೆ ಅಂತ ಇದೆಲ್ಲ ಬೇಡ. ನಾವು ಬಿಗ್ ಬಾಸಲ್ಲಿ ಏನು ನೋಡ್ತೀವೋ ಅದ್ರ ಮೇಲೆ ನಾವು ಜಡ್ಜ್ ಮಾಡೋಣ, ಬೇರೆ ಏನು ಇದ್ರ ಮೇಲೆ ಜಡ್ಜ್ ಮಾಡೋದು ಬೇಡ. ಅವರೊಬ್ಬರು ಬಂದರು, ಅದೇ ಸಣ್ಣಕ್ಕೆ ಅವರು ಇದರೆಲ್ಲ ಮಾಡ್ತಾರಲ್ಲ, ವಿಡಿಯೋಸು ರೀಲ್ಸ್ ಎಲ್ಲ ಮಾಡ್ತಾರಲ್ವ, ಅವರು ಬಂದು ಬಿಗ್ ಬಾಸ್ ಬಗ್ಗೆ ಇದು ಒನ್ ಸೈಡೆಡು ಫೇಕ್ ಅಂದ್ಬಿಟ್ಟು ಯಾವುದೋ ಒಂದು ವಿಡಿಯೋ ಮಾಡಿದರು, ರೀಲ್ಸ್ ಥರ ಮಾಡಿದರು. TRPಗೋಸ್ಕರ ಏನೇನು ಮಾಡ್ತಾರೆ ಅಂತ. ಸುದೀಪ್ ಅವರು ಒಳ್ಳೆ ಚಮಕ್ ಕೊಟ್ಟರು, ಅವರಿಗೆ ಚಮಕ್ ಕೊಟ್ಬಿಟ್ಟು ಇನ್ನೇನು ಅವ್ರ ವೈಫ್ ಅಂತೂ ಹತ್ಬಿಟ್ರು. ಇವರು ಹಂಗೆ ಚಮಕ್ ಕೊಟ್ಟು ಫೈನಲಾಗಿ ನೀವು ಮಾತ್ರ TRPಗೆ ಮಾಡೋದು, ನಾನು TRPಗೆ ಮಾಡೋದು. ಇಷ್ಟು ದಿನ ನಾನು ಇದರಲ್ಲಿ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದು, ರೀಲ್ಸ್ ಎಲ್ಲ ಮಾಡೋಕ್ಕೆಲ್ಲ ನನಗೆ ಆಗಲ್ಲ. ಯೂಶ್ವಲಿ ಈ ಥರ ಟೈಮ್ ಸಿಕ್ಕಿದ್ರೇ ಮಾಡೋಕ್ಕಾಗಂತ ಅವ್ರಿಗೊಂದು ಪ್ರ್ಯಾಂಕ್ ಮಾಡಿದ್ರು. ಸೂಪರ್, ಅದೇ ಸುದೀಪ್ ಅವರು ಅನ್ನೋದು ಆಯಿತಾ. ಆಮೇಲೆ ಒಬ್ಬೊಬ್ಬರಾಗಿ ಬಂದರು. ಲಾಯರ್ ಬಂದು ನೆಕ್ಸ್ಟ್ ನಾನೇ CM ಅಂತಲೂ ಹೇಳ್ಬಿಟ್ರು. ಇದು ಹೇಳೋದು ಕಾನ್ಫಿಡೆನ್ಸ್ ಇರಬೇಕು, ಇದು ಓವರ್ ಕಾನ್ಫಿಡೆನ್ಸ್ ಅನಿಸುತ್ತೆ. ಬಟ್ ಅವ್ರು ಮಾತಾಡೋ ಶೈಲಿ ನೋಡಿದ್ರೆ ಒಳಗಿಂದ ಚೆನ್ನಾಗಿತ್ತು ಆ್ಯಕ್ಚುಲಿ. ಆಮೇಲೆ ಕೆಲವ್ರ ಹೆಸರುಗಳು ಗೊತ್ತಿಲ್ಲ. ಗೋಲ್ಡ್ ಮ್ಯಾನ್ ಒಬ್ಬರು ಬಂದರು, ಫುಲ್ ಗೋಲ್ಡ್ ಹಾಕ್ಕೊಂಡು 1.5 kg ಗೋಲ್ಡು. ನಾನು ಅವರು VT ಎಲ್ಲ ನೋಡಿದಾಗ ಏನಪ್ಪ ಇಷ್ಟು ಬಿಲ್ಡಪ್ ಕೊಡ್ತಾರೆ ಮನುಷ್ಯ, ಏನು ಬಾಡಿಗಳೆಲ್ಲ ಇಟ್ಕೊಂಡು ಬೇಕಾಗಿತ್ತ ಇದೆಲ್ಲ ಅಂತ. ಆಮೇಲೆ ನೋಡಿದ್ರೆ ಪಾಪ ಅವರು ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ, ಆಮೇಲೆ ಎಲ್ಲಿಂದ ಎಲ್ಲರಿಗೂ ಹೋಗಿದ್ದಾರೆ ಅಂತ ಆಯ್ತು. ಅವ್ರು ಗೋಲ್ಡು ಹಾಕ್ಕೊಳ್ಳೋದು ಬಿಡೋದು ಅವ್ರಿಷ್ಟ, ನಾವು ಕಮೆಂಟ್ ಮಾಡೋಕ್ಕೆ ಆಗಲ್ಲ. ಬಾಡಿಗಾರ್ಡ್ ಇಟ್ಕೊಳ್ಳೋದು ಅದು ಹೇಳ್ತಾರೆ, ಒಳಗೆ ಬಂದು ಹೇಳಿದ್ರಲ್ಲ ಅವರು. ನಾನು ಡೈಲಿ ಹಾಕ್ಕೊಳ್ಳೋಕ್ಕಾಗಲ್ಲ, ಇದು ಯಾವುದೋ ಒಂದು ಈ ಥರ ಸಮಾರಂಭಗಳು, ಮೈನ್ ಫಂಕ್ಷನ್ಗೆ ಮೋಟಿವೇಶನ್ ಹೋಗೋವಾಗ ಸ್ಟೂಡೆಂಟ್ಗಳಿಗೆ ಮೋಟಿವೇಟ್ ಆಗಲಿ ಅಂತ ನಾನು ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರಂತೆ. ಅವರು ಹೇಗೆ ಮಾಡ್ತಾರೆ ಅದೆಲ್ಲ ಬೇಡ ನಮಗೆ, ಇಲ್ಲಿ ಬೇಸಿಕ್ಕಾಗಿ ಹೇಗಿರ್ತಾರೆ ಅದು ನೋಡಿ ಚೆಕ್ ಮಾಡೋಣ. ಆಮೇಲೆ ಒಬ್ಬರು ಸ್ವಲ್ಪ ಲೇಡಿ ಬಂದ್ರಲ್ವ, ಸ್ವಲ್ಪ ಏಜ್, ಅವರು ಸೀರಿಯಲ್ ಆ್ಯಕ್ಟರ್ ಅನಿಸುತ್ತೆ. ಅವ್ರಿಗೆ ಒಳ್ಳೆ ಇದು ಕೊಟ್ಟರು, ಬಿಸ್ಕೆಟ್ ಹಾಕಿದ್ರು ನಮ್ಮ ಸುದೀಪ್ ಸರು, ಅದುಮ್ಕೊಂಡಿರೋದು ಅದ್ರ ಬಗ್ಗೆ. ಒಬ್ಬೊಬ್ಬರಾಗಿ ಎಲ್ಲರೂ ಬಂದರು. ನನಗೆ ಗೊತ್ತಿದ್ದು ಇವರು ಯಾರು, ತ್ರಿವಿಕ್ರಮ್ ಗೊತ್ತು, ಆಮೇಲೆ ಶ್ರೀಶ್ ಅವ್ರಿಗೆ ಗೊತ್ತು. ಅವ್ರ ಹೆಸರು ಇನ್ನೂ ನನಗೆ ಬಾಯಲ್ಲಿ ಬರ್ತಾಯಿಲ್ಲ, ಅವ್ರಿಗೆ ಗೊತ್ತು. ನಾನು ಕೆಲವರು ಇದರಲ್ಲಿ ನೋಡಿದ್ದೀನಿ, ನೀವು ಚೆಕ್ ಮಾಡಿ ನೋಡಿ. ಅವರು ತ್ರಿವಿಕ್ರಮು, ಅವ್ರು ಶ್ರೀಶ್ ಅಂತ ಬಂದ್ರಲ್ಲ, ಅವರು ವಿನಯ್ ಕಾರ್ತಿಕ್ ಥರ ಇಲ್ಲ ನಿಮಗೆ ಎಲ್ಲೋ ಒಂದು ಕಡೆ ಅನಿಸಿಲ್ಲ ನನಗಂತೂ. ಅವ್ರು ಶ್ರೀಶ್ ನೋಡಿದ್ರೆ ಪಕ್ಕ ಕಾರ್ತಿಕ್ ಆ್ಯಟಿಟ್ಯೂಡು, ಡ್ಯಾನ್ಸು ಗೊತ್ತು, ಅದೇ ಥರ ಅವ್ರಿಗೂ ಗೊತ್ತು. ಸ್ವಲ್ಪ ಇವರು ವರ್ಕೌಟ್ ಮಾಡ್ತಾರೆ, ಅವರು ವರ್ಕೌಟ್ ಮಾಡ್ತಾರೆ. ಅವ್ರು ಸ್ವಲ್ಪ ಬಲ್ಕಿದ್ರು. ಶ್ರೀಶ್ ಕಾರ್ತಿಕ್ ಅವರು ಸ್ವಲ್ಪ ಸಣ್ಣ ಇದ್ದಾರೆ, ಬಟ್ ಫೇಸ್ ಕಟ್ ಎಲ್ಲ ಹಾಗೆ ಇದೆ. ಇವರು ಅಷ್ಟೇ, ಬರೋವಾಗ ವಿನಯ್ ಅವ್ರು ಹೇಗಿದ್ರು, ಫುಲ್ ಗಡ್ಡ ಬಿಟ್ಕೊಂಡು ಆ ಥರ ಬಂದು ತ್ರಿವಿಕ್ರಮ. ಒಳಗಡೆ ಆದಮೇಲೆ ಕ್ಯಾರೆಕ್ಟರ್ ಹೇಗಿರೋದೇ ಗೊತ್ತಿಲ್ಲ. ಅವರು ಚೆನ್ನಾಗಿತ್ತು, ಕೈ ರೈಟ್ ಹ್ಯಾಂಡ್ ಇದಾಗಿ ಆಮೇಲೆ ವರ್ಕೌಟ್ ಮಾಡಿ ಅದರಿಂದಾನೇ ಒಂದು ಡಂಬಲ್ಸು ತೆಗಿಯೋಕ್ಕಾಗಲ್ಲ ಅಂತ ಹೇಳಿದವರು ಇಷ್ಟೆಲ್ಲ ವರ್ಕೌಟ್ ಮಾಡಿದ್ದಾರೆ ಅಂದರೆ ಗ್ರೇಟ್. ಚೆನ್ನಾಗಿತ್ತು ಅವ್ರದ್ದು, ಇದು ಚೆನ್ನಾಗಿತ್ತು.
ಆಮೇಲೆ ನಮ್ಮ ತುಕಾಲಿ ಅವ್ರ ವೈಫು ಅವರು ಬಂದರು. ಅವ್ರು ಲಾಸ್ಟ್ ಟೈಮೇ ಒಳಗೆ ಬಂದು ಚಿಂದಿ ಮಾಡೋದ್ರು. ಗಿಚ್ಚಿಗಿಲಿಯಲ್ಲಿ ಅವರು ಟೈಟಲ್ ವಿನ್ನರ್ ಬೇರೆ. ಅವ್ರು ಬಂದರು. ಅವ್ರನ್ನ ಕಳಿಸೋಕ್ಕೆ ಇವ್ರು ಬಂದರು, ನಮ್ಮ ತುಕಾಲಿ ಅವರು. ತುಂಬ ದಿವಸ ಆಯಿತು ಅವ್ರನ್ನ ಟಿ ವಿಲಿ ನೋಡೆ. ಅವ್ರನ್ನ ಸಖತ್ ಗೋಳಿಕೊಂಡ್ರು ನಮ್ಮ ಸುದೀಪ್ ಅವರು. ಅಣ್ಣ ಅಂತ ಹೇಳೋದು ನೋಡಿ ಚೆನ್ನಾಗಿ ಗೋಳಿಕೊಂಡ್ರು. ನನಗೆ ಒಂಥರ ಲಾಸ್ಟ್ ಇಯರ್ದು ಮೆಮೊರಿ ಬಂತು ತುಕಾಲಿ ನೋಡಿದ್ಮೇಲೆ. ಆ ಬಿನ್ ಬ್ಯಾಗ್ ಬಗ್ಗೆ ಮಾತಾಡಿದ್ದು ಇದೆಲ್ಲ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಅವರು ಒಳಗೋದ್ರು. ಆಮೇಲೆ ಗೋಲ್ಡ್ ಮ್ಯಾನು ಅವರು ಹೋದರು. 17 ಜನ ಹೋಗಿದ್ದಾರೆ. ಆಮೇಲೆ ಇವರು ನಮ್ಮ ನಾಟಕಕಾರರು, ಅವ್ರನ್ನ ಕೆಲವು ಇದರಲ್ಲಿ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತಾರೆ. ಬಟ್ ಅದೇ ಅವ್ರಿಗೆ ಚಟ ಇದೆ ಅಂತ ಹೇಳ್ಬಿಟ್ಟು ಅವ್ರು ಸಾಕಷ್ಟು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಎಲ್ಲ ಸುದೀಪ್ ಸರ್ ಹೇಳಿದ್ರು, ಅವ್ರ ತಂದೆ ತಾಯಿ ಎಲ್ಲ ಹೇಳಿದ್ರು. ಫೈನಲಾಗಿ ಸುದೀಪ್ ಅವರು ನೀಟಾಗಿ ಹೇಳ್ಕೊಳ್ಸಿ ನೋಡಿ. ಅವರಿಗೆ ನೆಕ್ಸ್ಟ್ ಮೂವಿ ನಮ್ಮ ಸುದೀಪ್ ಸರ್ ಅವ್ರದ್ದು ಮ್ಯಾಕ್ಸ್ ಬರುತ್ತಲ್ಲ, ಅದರಲ್ಲಿ ಆ್ಯಕ್ಟ್ ಮಾಡಿದಾರಂತೆ. ಎಷ್ಟು ದೊಡ್ಡ ವಿಷಯ ಅಲ್ವಾ? ತುಂಬ ಟ್ಯಾಲೆಂಟ್ ಇದೆ. ಬಟ್ ಅದೇ ಚಟ, ಕುಡಿಯೋ ಚಟ ಇದೆ. ಅದು ಒಂದು ವಾರದಿಂದ ಬಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ನೋಡಬೇಕು, ಅಲ್ಲಿ ಹೋದ್ಮೇಲೆ ಬಿಡಲೇಬೇಕು ಆಬ್ವಿಯಸ್ ಆಗಿ. ಇರೋರ್ಗೆ ಅಲ್ಲಿ ಏನು ಮಾಡೋಂಗಿಲ್ಲ. ಬಟ್ ಸ್ಮೋಕಿಂಗು ಅವ್ರು ಮಾಡ್ತಾರೆ, ಅದಕ್ಕೆ ಸ್ಮೋಕಿಂಗ್ ಲಾಟ್ ಇರುತ್ತೆ. ಅವ್ರದ್ದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು. ಒಳಗೆ ಎಷ್ಟು ಇಂಟ್ರೆಸ್ಟಿಂಗಾಗಿ ಮಾಡ್ತಾರೆ ಅದು ನೋಡಬೇಕು. ತುಂಬ ಜನ ಅದೇ ಹೇಳಿದ್ರು, 90% ಜನ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವರು ಬೇಸಿಕ್ ಕ್ಯಾರೆಕ್ಟರ್ ಏನು. ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸೀರಿಯಲ್ ನೋಡಿಬಿಟ್ಟು ಹೊರಗಡೆ ಅವ್ರು ಇದು ನೋಡಿದ್ದು ಯಾರು ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ. ಓನ್ಲಿ ಯು ಹ್ಯಾವ್ ಟು ಜಡ್ಜ್ ದೆಮ್ ಇನ್ಸೈಡ್ ದ ಬಿಗ್ ಬಾಸ್ ಹೌಸ್. ಓಕೆ, ನೆಕ್ಸ್ಟು ಎವ್ರಿ ಡೇ ನಿಮಗೆ ಕರೆಕ್ಟಾಗಿ 3 o'clock ವೀಡಿಯೋಸ್ ಬರುತ್ತೆ. ಬಿಗ್ ಬಾಸ್ ಕಂಟಿನ್ಯೂಸ್ ಮಾಡೋಣ ಅಂತಿದ್ದೀನಿ. ಇವತ್ತಿಂದ ಶುರು ಮಾಡ್ತಾಯಿದ್ದೀನಿ. ಬಟ್ ಸಂಡೇಸ್ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಸಾಟರ್ಡೇ ಕಿಚನ್ ಪಂಚಾಯತ್ ಇರುತ್ತೆ, ಸಂಡೇ ವಾರದ ಕತೆ ಕಿಚನ ಜೊತೆ ಇದು ಇರುತ್ತೆ. ಓಕೆ, ಇದೆರಡು ಕಂಪೈಲ್ ಮಾಡಿ ನಿಮಗೆ ಮಂಡೇ ಹಾಕ್ತೀನಿ. ಯಾಕಂದರೆ 2 days ಕಂಟಿನ್ಯೂಸ್ ಆಗಿ ಅವ್ರದ್ದು ಮಾತಾಡೋದು ನಾವು ಮಾತಾಡಬೇಕಲ್ಲಿ. ಅದಕ್ಕೆ ಮಂಡೇ, ಸಂಡೇ ಒಂದು ದಿವಸ ಗ್ಯಾಪ್ ಕೊಡ್ತೀನಿ. ರಿಮೈನಿಂಗ್ ಎಲ್ಲ ದಿವಸ ನಿಮಗೆ ಕರೆಕ್ಟ್ 3 PM ನಿಮಗೆ ವೀಡಿಯೋಸ್ ಬಂದ್ಬಿಡುತ್ತೆ. ದಯವಿಟ್ಟು ಚೆಕ್-ಇನ್ ಮಾಡಿ ನನ್ನ ಚಾನಲ್ಗೆ. ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಖತ್ ಇಂಟ್ರೆಸ್ಟಿಂಗಾಗಿ ಹೋಗುತ್ತೆ ಈ ಬಿಗ್ ಬಾಸ್. ಟಿ ವಿಲೂ ಅಷ್ಟೇ, ನನ್ನ ವಿಡಿಯೋದಲ್ಲೂ ಅಷ್ಟೇ. ಬೈ ಗೈಸ್, ಥ್ಯಾಂಕ್ ಯು, ಬಾಯ್.